ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಕ್ರೋಶಾ ಡಿಸೈನ್ ತೋರಿಸ್ತಿದ್ದೀನಿ. ಇದನ್ನು ಬಾರ್ಡ್ರ್ ಡಿಸೈನ್ ಅನ್ಕೋಬೋದು, ಕುಚ್ಚಿಗೆನೂ ಯೂಸ್ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿ ಹಾಕಿದ್ದೀನಿ. ಸೊ ಇದು ಮೈಸೂರು ಸಿಲ್ಕ್ಗೆ ಟ್ರೈ ಮಾಡಿದ್ದೀನಿ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ದಾರ ಬಂದರೆ ಇದಕ್ಕೂ ಜಡೆ ಹಾಕಿರೋ ಡಿಸೈನ್ ಪ್ರಿವಿಯಸ್ ವಿಡಿಯೋದಲ್ಲಿದೆ. ಆ್ಯಕ್ಚುಲಿ ಇದಕ್ಕೂ ಹಾಕಬೇಕು. ಫಸ್ಟ್ ಡಿಸೈನ್ ಹಾಕ್ಬಿಟ್ಟು ಆಮೇಲೆ ಹಾಕೋಣ ಅಂದ್ಬಿಟ್ಟು ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅದು ಜಡೆ ಡಿಸೈನ್ ಬೇಕಂದರೆ ಪ್ರಿವಿಯಸ್ ವೀಡಿಯೋದಲ್ಲಿದೆ ಫ್ರೆಂಡ್ಸ್, ನೀವು ಚೆಕ್ ಮಾಡ್ಕೋಬೋದು. ಸೊ ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಟ್ರಿಕ್ಕಿಯಾಗಿ ಕೂಡ ಇದೆ ಫ್ರೆಂಡ್ಸ್. ಸ್ಲೋ ಆಗಿ ಇಟ್ಕೊಂಡು ನೀವು ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ ಡಿಸೈನು. 2 ಸ್ಟೆಪ್ ಡಿಸೈನ್ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ, ತುಂಬ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ, ನೋಡ್ಬೋದು. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ ನಾನು. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದರೂ ನಡೆಯುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ತಕೊಂಡು 3 ಚೈನ್ ಆದಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದೇ ಒಂದು ಪಾಯಿಂಟ್ ಪಕ್ಕದಲ್ಲೇ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. ಸೊ ಮತ್ತೆ 2 ದಾರ, ಇನ್ನೊಂದು ಸತಿ 2 ದಾರನ 1 ಮಾಡ್ಕೋತೀನಿ. ಟ್ರಿಪಲ್ ಕ್ರೋಶೆ ಆಯಿತು. 3 ಚೈನು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ ಯೂಸ್ ಮಾಡ್ತೀವಿ. ಸೊ ಟ್ರಿಪಲ್ ಕ್ರೋಶೆ ಆಯ್ತಲ್ವಾ, ಅಲ್ಲಿಂದ ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೋತೀನಿ ಇಲ್ಲಿ. ಸೊ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಒಂದು 3 ಚೈನು ಟ್ರಿಪಲ್ ಕ್ರೋಶೆ ಆದ ತಕ್ಷಣ 5 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ನಾನು. 5 ಚೈನ್ ಆದಮೇಲೆ ಅಗೇನ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೊ ಇದು ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಬಾಕ್ಸ್ ಶೇಪಲ್ಲಿ ನಮಗೆ ಬರಬೇಕು. ಟ್ರಿಪಲ್ ಕ್ರೋಶೆ ಸ್ಟ್ಯಾಂಡಿಂಗಲ್ಲಿ ಬಾಕ್ಸ್ ಶೇಪಲ್ಲಿ ಈ ಥರ ಬರಬೇಕು. ಕರೆಕ್ಟಾಗಿ ಪ್ಲೇಸ್ ಮಾಡಿ, ಸ್ಟಾರ್ಟಿಂಗೇ ಕರೆಕ್ಟಾಗಿ ಪ್ಲೇಸ್ ಮಾಡಿಬಿಟ್ಟೆ ನೀವು ಹಾಕಬೇಕು. ಸೊ ಇಲ್ಲ ಡಿಸೈನು ನೀಟಾಗಿ ಪರ್ಫೆಕ್ಟಾಗಿ ಬರಬೇಕು. ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಬೇಸ್ ಲೈನು ತುಂಬ ಇಂಪಾರ್ಟೆಂಟ್ ನಮಗೆ. ಡಿಸ್ಟೆನ್ಸ್ ಪ್ರಾಪರ್ ಇರಬೇಕು. ಸೊ ಸ್ವಲ್ಪ ಎಮ್ಮಿಂಗ್ ಮೇಲೇ ಹಾಕಲ್ಲ ಫ್ರೆಂಡ್ಸ್, ಇಂಚೂರು ಮೇಲೆ ಕಡೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಮತ್ತು ಅಗೇನ್ 4 ದಾರ ಇರುತ್ತೆ ನೀಡಲ್ ಮೇಲೆ. ಸ್ವಲ್ಪ 4 ದಾರ ಇರುತ್ತಲ್ಲ, ಸ್ವಲ್ಪ ಥ್ರೆಡ್ನ ಬಿಟ್ಟು, ಅಂದರೆ ನಾರ್ಮಲಾಗಿ ಕಂಬ ಹಾಕಿದ್ರೆ ಅದು ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಸೀರೆ ಅಷ್ಟು ಗ್ಯಾಪ್ನ ನಾವು ಬಿಡಬೇಕು. ಏನಕ್ಕಂದರೆ ಹೇಳ್ತೀನಿ ಫ್ರೆಂಡ್ಸ್, ಅದು ಡಿಸೈನ್ ಬಂದರೆ ತುಂಬ ಕೆಳಗಡೆಗೆ ಹೋಗ್ಬಿಡತ್ತೆ. ಸೊ ಸ್ವಲ್ಪ ಸಾರಿ ಮೇಲೆ ಸ್ಟಾರ್ಟ್ ಆಗಬೇಕು ನಮ್ಗೆ. ಅದಕ್ಕೋಸ್ಕರ ಎಕ್ಸಾಕ್ಟ್ ಎಮ್ಮಿಂಗ್ ಮೇಲೆ ಬೇಡ, ಇಂಚೂರು ಮೇಲೆಗಡೆ. ಸೊ ಇಂಚೂರು ಮೇಲೆ ಒಂದು ಸ್ವಲ್ಪ 1-2 ಪಾಯಿಂಟಷ್ಟು ಮೇಲೆ ನೀವು ಕಂಬಗಳನ್ನ ಹಾಕ್ಕೊಳ್ಳಿ. ಸೊ ಸೀರೆ ಏನು ಫೋಲ್ಡ್ ಆಗೋದಿಲ್ಲ, ಯಾಕಂದರೆ ಸೊ ಅಲ್ಲಿ ನಾವು ಕಂಬ ಏನು ಮಾಡ್ತೀವಿ ಅಲ್ಲಿ ನೋಡಿ, ಈ ಥರ 2ರಲ್ಲಿ 1 ಮಾಡಿದಾಗ ಅಲ್ಲಿ ಪ್ಲೇಸ್ ಇರುತ್ತೆ. ಸಾರಿಗೆ ಆಗೋಷ್ಟು ಪ್ಲೇಸ್ ನಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಫೋಲ್ಡ್ ಏನಾಗೋದಿಲ್ಲ. ಸ್ವಲ್ಪ ಮೇಲೆಯಿಂದ ಡಿಸೈನ್ ಹಾಕ್ಕೊಳ್ಳಿ, ಅಂದರೆ ಕಂಬನ. ಇಲ್ಲಿ ಕೂಡ 2 ಟ್ರಿಪಲ್ ಕ್ರೋಶೆ ಆದಮೇಲೆ ಮತ್ತೆ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ಅಗೇನ್ ಟ್ರಿಪಲ್ ಕ್ರೋಶೆ ನೋಡಿ. ಕರೆಕ್ಟಾಗಿ ಬಾಕ್ಸ್ ಶೇಪೇ ಬರಬೇಕು. ನಾನು ರೈಟ್ ಸೈಡಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ದು ಇಟ್ಕೊಂಡು ನಾನು ನೋಡ್ತಾ ಇದ್ದೀನಿ, ಇಲ್ಲಾಂದರೆ ಲೆಫ್ಟಿಗೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಅಲ್ಲಿ ಎಕ್ಸಾಕ್ಟ್ ಎಮ್ಮಿಂಗ್ ಮೇಲೆ ಬೇಡ, ಸ್ವಲ್ಪ ಮೇಲೆಯಿಂದ ಸ್ವಲ್ಪ ಮೇಲೆ, ಅಷ್ಟು ಮೇಲೆಗೆ ನಾನು ಟ್ರಿಪಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಂದರೆ 3 ಚೈನ್ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಕಂಬ ಹಾಕಿದೆ. ಪ್ರತಿ ಟೈಮು ಸ್ವಲ್ಪ ಈ ಥರ ಮೇಲೆಗಡೆ ಬರಲಿ, ಯಾಕಂದರೆ ಡಿಸೈನ್ ನಮಗೆ ಅದು ಕವರ್ ಆಗುತ್ತೆ. ಕಂಬ ಮೇಲೆಯಿಂದ ಸ್ಟಾರ್ಟ್ ಆಗಬೇಕು. ಸ್ವಲ್ಪ ಪಾಯಿಂಟ್ ಮೇಲೆ, 1-2-3 ಪಾಯಿಂಟ್ ಅಷ್ಟು ಮೇಲೆ. ಆ ಸ್ಯಾರಿ ಏನು ಫೋಲ್ಡ್ ಆಗೋ ಚಾನ್ಸಸ್ ಇರೋದಿಲ್ಲ, ಯಾಕಂದರೆ ನಮಗೆ ಡಬಲ್ ಕ್ರೋಶೆ ಆಗಲಿ ಟ್ರಿಪಲ್ ಕ್ರೋಶೆ ಆಗಲಿ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇರುತ್ತೆ. ಅದಕ್ಕೋಸ್ಕರ ಅಗೇನ್ 2 ಕಂಬ 5 ಚೈನ್, 2 ಕಂಬ 5 ಚೈನ್, ಈ ಥರನೇ ಪೂರ್ತಿ ಬೇಸ್ ಲೈನ್ ಹಾಕ್ಕೊಂಡು ಹೋಗಬೇಕು. ಏನಿದು ಇಷ್ಟು ಸ್ಪೇಸ್ ಇದೆ ಬಾಕ್ಸ್ ಶೇಪಲ್ಲಿ ಅಂತ ಅಂದ್ಕೊಬೋದು ನೀವು. ಸೊ ಸೆಕೆಂಡ್ ಸ್ಟೆಪ್ ಆದಮೇಲೆ ಇದು ಕಾಣೋದೇ ಇಲ್ಲ ನಮಗೆ, ಎಲ್ಲ ಕವರ್ ಆಗೋಗುತ್ತೆ. ಸೊ ಈ ರೀತಿ 2 ಟ್ರಿಪಲ್ ಕ್ರೋಶೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೊ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ನೋಡಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1, 2 ದಾರ 1, 2 ದಾರ 1, ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಗೆ ಬೇಸ್ ಲೈನ್ ಈ ಥರ ಬರುತ್ತೆ.
ಸೊ ಸ್ವಲ್ಪ ಸ್ಪೇಷಿಯಸ್ ಅದು ಅಗ್ಲ ಬರುತ್ತೆ. 5 ಚೈನ್ ಗ್ಯಾಪು ಟ್ರಿಪಲ್ ಕ್ರೋಶೆ ಅಲ್ವಾ ಫ್ರೆಂಡ್ಸ್. ಸೊ ದೊಡ್ಡ ಬಾಕ್ಸ್ಗಳು ಬರುತ್ತೆ, ಪರವಾಗಿಲ್ಲ ಹಾಗೆ ಬರಬೇಕಿದು. ಫಸ್ಟ್ ಲೈನ್ ಪೂರ್ತಿ ಇದೇ ಥರ ಹಾಕ್ಕೊಂಡು ಹೋಗೋಣ. ಎಕ್ಸಾಕ್ಟ್ ಎಮ್ಮಿಂಗ್ ಮೇಲೆ ಬೇಡ, ಒಂಚೂರು ಮೇಲೆಗಡೆಯಿಂದನೇ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸೇಮ್ ಕಲರ್, ಇದು ಒಂದೇ ಕಲರ್ ಫ್ರೆಂಡ್ಸ್ ಯೂಸ್ ಮಾಡೋದು. ಸೊ ಒಂದೇ ಕಲರ್ಗೆ ನಾನು ಸೇಮ್ ಕಲರ್ ಸೆಕೆಂಡ್ ಸ್ಟೆಪ್ ಕೂಡ ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ 3 ಚೈನ್ ಹಾಕಿದಲ್ಲ, ಫಸ್ಟ್ ಚೈನ್ ಮೇಲೆ ಫಸ್ಟ್ ಚೈನಿಗೆ ಇವಾಗ ಹಿಂದೆ ನಾಟ್ ಬರೋ ಥರ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಿಂದೆ ನಾಟ್ ಬರಲಿ. ಸೊ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಕಂಬಗಳ ಅಂದರೆ 3 ಚೈನು ಮತ್ತು ಒಂದು ಕಂಬ ಮಧ್ಯದಲ್ಲೂ ಕೂಡ ನಾನು ನೀಡಲ್ ಹಾಕಿದ್ದಾರೆ ಅಂತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿಂದ ಫ್ರೆಂಡ್ಸ್ ಒಂದು ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೊ ಈ 5 ಚೈನ್ ಗ್ಯಾಪ್ ಏನಿದೆ ನೀಡಲ್ ಹಾಕಿದಾರ ಅಂತಂದು ಸೊ ತುಂಬ ಎಳಿಬೇಡಿ, ಸ್ವಲ್ಪ 2 ದಾರ 3 ದಾರ ಇರುತ್ತಲ್ಲ ನೀಡಲ್ ಮೇಲೆ, ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಜಾಸ್ತಿ ಎಳಿಬಾರ್ದು, ಲೆಂತ್ ತೊಗೋಬೇಡ್ದು. ಸೊ ಮೀಡಿಯಮ್ ಲೆಂತಲ್ಲಿ ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ಈ ಡಿಸೈನಿಗೆ ಮಾತ್ರ ತುಂಬ ಮೀಡಿಯಮ್ ಲೆಂತ್, ಅಂದರೆ ಶಾರ್ಟ್ ಲೆಂತ್ ಆದರೂ ಇನ್ನೂ ಶಾರ್ಟ್ ಹಾಕಿದ್ರೂ ನಡೆಯುತ್ತೆ. ಸೊ ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು 4th ಟೈಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1. ಸೊ ಇನ್ನೊಂದು ಸರ್ತಿ 5ನೇ ಕಂಬ ಇದು. ಸೊ 5 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು 5 ಕಂಬ ಮಾಡಿದ್ದೀನಿ. 5 ಕಂಬ ಮಾಡಿದ ತಕ್ಷಣ 3 ಚೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವಿಲ್ಲಿ ನೋಡ್ಬೋದು 5 ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ ಮಾಡಿ ಸ್ಟಾರ್ಟಲ್ಲಿ ನೋಡಿ, 3 ಚೈನ್ ಮಾಡಿ ಸ್ಟಾರ್ಟಲ್ಲಿ ಚೈನ್ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಸೊ ಈ 2 ದಾರ ಸೇರಿ 1 ಮಾಡ್ಕೊತೀನಿ. ಅಲ್ಲಿ ನೀಡಲ್ನ ಪಾಸ್ ಮಾಡಿ 2 ದಾರ ಸೇರಿ 1 ಮಾಡ್ಕೊತೀನಿ. ಅದೇ ದಾರನ ಎಳ್ಕೊಬೋದು, ಇಲ್ಲ ಇದಕ್ಕೂ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಸೊ ಅದೇ ಥರ ಎಳ್ಕೊಬೇಕಿತ್ತು. ಸೊ ಎಕ್ಸ್ಟ್ರಾ ಒಂದು ಹಾಕ್ಬಿಟ್ಟಿದ್ದೀನಿ, ಇಟ್ಸ್ ಓಕೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. 5 ಕಂಬಗಳನ್ನ ಹಾಕಿಬಿಟ್ಟು ಇಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಸೆಂಟ್ರಲ್ಲಿ ಒಂದು ಪಿಕಾಟ್ ಬರುತ್ತೆ ಫ್ರೆಂಡ್ಸ್, 5 ಕಂಬಗಳು ಬರುತ್ತೆ. 5 ಚೈನ್ ಗ್ಯಾಪಲ್ಲಿ ಈ ರೀತಿ ನಾವು ಫಿಲ್ ಮಾಡಬೇಕು. ಫಸ್ಟ್ ಈ ಥರ ಫಿಲ್ ಮಾಡ್ಕೊಳ್ಳೋಣ. ಚಿಕ್ಕದು ಮಿನಿ ಆರ್ಚು ಸೆಂಟ್ರಲ್ಲಿ ಪಿಕಾಟ್ ಬರುತ್ತೆ ತುಂಬ ಚೆನ್ನಾಗಿ. ಸೊ ಅಲ್ಲಿಂದ ಫ್ರೆಂಡ್ಸ್ ಇವಾಗ ನಾವೇನು 2 ಕಂಬಗಳು ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ಲ ಅದಕ್ಕೆ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೊ ಇಷ್ಟೊತ್ತು ನಾವು ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ, ಇವಾಗ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲಿ 2 ಕಂಬ ಇದೆ ಅಲ್ವಾ. ಸೊ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕ್ತೀನಿ. ಇವಾಗ ನಾನು ಈ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಫಸ್ಟ್ ಕಂಬ ನಮ್ಮ ರೈಟ್ ಸೈಡಲ್ಲಿರೋ ಮೊದಲನೇ ಕಂಬ ಬಿಡಬೇಕು. ಲೆಫ್ಟ್ ಸೈಡಲ್ಲಿರೋ ಕಂಬದ ಕೆಳಗಡೆಯಿಂದ ನೀಡಲ್ನ ಈ ಥರ ಮೇಲೆ ಪಾಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನಾನು ನೀಡಲ್ ಮೇಲೆ ದಾರ ಸುತ್ಕೊಂಡಿದ್ದೀನಿ. ಸೆಂಟರಲ್ಲಿ ನೀಡಲ್ನ ಹಾಕಿ ಲೆಫ್ಟ್ ಕಂಬದ ಕೆಳಗಡೆಯಿಂದ ಮೇಲೆಗೆ ನಾನು ನೀಡಲ್ನ ತೊಗೋತೀನಿ. ಮೇಲೆ ಮಾಡಿಕೊಂಡು ಅಲ್ಲಿಂದ ದಾರಾನ ಎಳ್ಕೊಂಡು ಸೆಂಟರಿಂದ ತೊಗೊಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೋತೀನಿ. ಇಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಆಗುತ್ತೆ ನಮಗೆ. ಇಷ್ಟೊತ್ತು ನಾವು ಡಬಲ್ ಕ್ರೋಶೆ ಹಾಕಿದ್ವಿ, ಇಲ್ಲಿಂದ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಈ 3 ದಾರ ಸೇರಿ 1 ಮಾಡ್ಕೋತಾ ಇದ್ದೀನಿ. ಸೊ 3 ದಾರ ಸೇರಿ 1 ಮಾಡ್ಕೊಂಡ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ನಾವೇನು 2 ಕಂಬ ಇದೆ ಅಲ್ಲ, ಲೆಫ್ಟ್ ಕಂಬಕ್ಕೆ ನಾವು ಫಿಲ್ ಮಾಡ್ಕೋತಾ ಇದ್ದೀವಿ. ಸೊ ಪಕ್ಕದಲ್ಲಿರೋ 5 ಚೈನು ಆ ವರ್ಕ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಅದು ಈ ಕಡೆಗೆ ಬಂದುಬಿಡುತ್ತೆ. ಸೊ ಜಸ್ಟ್ ಆ ಥರ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಲೆಫ್ಟಲ್ಲಿರೋ ಟ್ರಿಪಲ್ ಕ್ರೋಶೆ ಒಂದೇ ಬೇಕಾಗಿರೋದು ಇವಾಗ ವರ್ಕ್ ಮಾಡೋದಕ್ಕೆ. ಸೊ ಆ ಕಂಬ ವರ್ಕ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಆ ಸೈಡಲ್ಲಿರೋ ವರ್ಕ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿ. ಸೊ ಏನಾಗೋದಿಲ್ಲ, ಫೋಲ್ಡ್ ಮಾಡಿಕೊಂಡು ಈ ಕಂಬಕ್ಕೆ ನಾನು ಹಾಫ್ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊ ಹೋಗ್ತೀನಿ. ದಾರನ ತೊಗೊಂಡು ಬಂದು ಈ 3 ದಾರ ಏನಿರುತ್ತೆ ಸೊ ಮತ್ತೆ 3 ದಾರ ಸೇರಿ 1 ಮಾಡ್ಕೋತೀನಿ. ನೋಡಿ ಲೆಫ್ಟಲ್ಲಿರೋದನ್ನ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋತೀನಿ, ಹಾಫ್ ಡಬಲ್ ಕ್ರೋಶೆ. ಈ ಥರ 8 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. 8 ಹಾಫ್ ಡಬಲ್ ಕ್ರೋಶೆನ ಈ ಟ್ರಿಪಲ್ ಕ್ರೋಶೆ ಏನಿತ್ತು ಲೆಫ್ಟ್ ಸೈಡ್ದು ಟ್ರಿಪಲ್ ಕ್ರೋಶೆಗೆ ನಾನು ಹಾಕ್ಕೋತಾ ಇದ್ದೀನಿ. ರೈಟ್ ಸೈಡನ್ನ ಬಿಟ್ಟು
ಲೆಫ್ಟಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾವು ರೈಟ್ ಸೈಡ್ ಕೂಡ ಇದೇ ಥರ ಮಾಡಬೇಕು. ಸೊ ಫಸ್ಟ್ ಲೆಫ್ಟ್ ಮಾಡ್ಕೊಂಬಿಡೋಣ. ಸೊ 8 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 8 ಕರೆಕ್ಟಾಗಿ 8 ಮಾಡ್ಕೊಳ್ಳಿ. 8 ಹಾಫ್ ಡಬಲ್ ಕ್ರೋಶೆ. ಸೊ ಕರೆಕ್ಟಾಗಿ ಇಡ್ಸತ್ತೆ ಫ್ರೆಂಡ್ಸ್ ನಿಮಗೆ. 8 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಸೊ ಸ್ವಲ್ಪ ದಾರ ಮೇಲೆ ಮಾಡೋಣ. ಒಂದು ಬೀಡ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೋಬೋದು ನೀವು. ಬೀಡನ್ನ ಬೇಕಂದರೆ ಯೂಸ್ ಮಾಡಿ ಫ್ರೆಂಡ್ಸ್. ಒಂದು ಬೀಡು ಚಿಕ್ಕ ಬೀಡು ಸೊ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಕಿದ್ದೀನಿ. ಫೈನಲ್ ಲುಕ್ ನೋಡಿದಾಗ ಗೊತ್ತಾಗುತ್ತೆ. ವಿತೌಟ್ ಬೀಡ್ ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಕೊಂಬಿಡಿ. ನೀವು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅಷ್ಟೇ. ಸೊ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿಬಿಟ್ಟು ಬೀಡ್ ಲಾಕ್ ಏನು ಬೇಡ. ಮತ್ತು ಇವಾಗ ನೆಕ್ಸ್ಟ್ ಅಲ್ಲಿ ಲೆಫ್ಟಲ್ಲಿರೋ ಹಾಫ್ ಡಬಲ್ ಕ್ರೋಶೆ ಇದೆಲ್ಲ ಅದಕ್ಕೆ ವರ್ಕ್ ಮಾಡಬೇಕು. ನಮಗೆ ಸ್ಟ್ರೈಟ್ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ಇಲ್ಲಿ ಆರ್ಚ್ ಇದೆ, ಅಲ್ಲಿ ಕಂಬ 2 ಏನಿತ್ತು ಲೆಫ್ಟಲ್ಲಿರೋ ಕಂಬನ ನಾನು 8 ಹಾಫ್ ಡಬಲ್ ಕ್ರೋಶೆ ಮಾಡಿ ಫಿಲ್ ಮಾಡಿದ್ದೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರೈಟ್ ಸೈಡ್ ಇರೋ ಕಂಬನೂ ಇದೇ ಥರ ಫಿಲ್ ಮಾಡ್ಕೊಂಡು ನಾವು ಕೆಳಗಡೆಗೆ ಹೋಗಬೇಕು, ಅಂದರೆ ಮೇಲೆಯಿಂದ ಡೌನ್ಗೆ ಬರಬೇಕು. ಸೊ ಇದನ್ನು ಸೀರೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕಾಗತ್ತೆ, ಟರ್ನ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ಓವಲ್ ಶೇಪ್ ಏನು ಬಂದಾದ್ಮೇಲೆ ನಾವು ಸೀರೆನ ಸರ್ ಮಾಡ್ಕೊಂಡು ಮಿಕ್ಕಿದ ವರ್ಕ್ ಮಾಡ್ಕೋಬೋದು. ಸೊ ಈ ಥರ ಇದೆ ಅಲ್ವಾ, ಈ ಥರ ಇರೋದನ್ನ ನಾನು ಈ ಥರ ನನ್ನ ಕಡೆಗೆ ಡಿಸೈನ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಲೆಫ್ಟಿಗೆ ಟರ್ನ್ ಮಾಡಿಕೊಂಡೆ. ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ, ನಿಮಗೆ ಹೆಂಗೆ ಕಂಫರ್ಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡಿದ್ದೀನಿ. ಈ ರೈಟ್ ಸೈಡ್ ಇರೋ ಕಂಬ ನೋಡಿ, ಈ ರೈಟ್ ಸೈಡ್ ಕಂಬ ಇತ್ತಲ್ಲ ಟ್ರಿಪಲ್ ಕ್ರೋಶೆ, ಅದಕ್ಕೆ ಮಧ್ಯದಿಂದ ನೀಡಲ್ನ ಹಾಕಿ ನೋಡಿ ಸೆಂಟರ್ಗೆ ನೀಡಲ್ ಹಾಕಿ ಕೆಳಗಡೆಯಿಂದ ಮೇಲೆಗೆ ಲೆಫ್ಟಿಗೆ ಹೇಗೆ ಮಾಡಿದ್ವಿ ರೈಟಿಗೆ ಕೂಡ ಅದೇ ಥರ ಮಾಡ್ಕೊಳ್ಳೋದು. ಈ ಥರ ಥ್ರೆಡ್ ತೊಗೊಂಡು ಬಂದು ಈಗ 3 ದಾರ ಇರುತ್ತೆ. ಸೊ ಇದು ಕಂಟಿನ್ಯೂ ಆಗೋ ಥರ ಕಾಣಿಸ್ಬೇಕು ನಮಗೆ. ಬೀಡ್ ಆದ ತಕ್ಷಣ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಆಗಿರೋ ಥರ ಕಾಣಿಸ್ಬೇಕು. ಹತ್ತಿರಕ್ಕೆ ನೀವು ಹಾಫ್ ಡಬಲ್ ಕ್ರೋಶೆ 3 ದಾರ ಸೇರಿ ಎಳ್ಕೊಳ್ಬೇಕು, 1 ಮಾಡ್ಕೋಬೇಕು. ಸೊ ಇನ್ನೊಂದು ಸತಿ ಹಾಕೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ, ಸೆಂಟರಿಂದ ಕಂಬದ ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ತೊಗೊಂಡು ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಇದೇ ರೀತಿ ನೋಡಿ. ಕಂಬದ ಕೆಳಗಡೆ ಹೋಗಿ ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಈ ರೀತಿ ರೈಟ್ ಸೈಡಲ್ಲಿರೋ ಟ್ರಿಪಲ್ ಕ್ರೋಶೆನೂ ಕೂಡ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆಯಿಂದ ನಮ್ಮ ರೈಟ್ ಸೈಡಲ್ಲಿರೋ ಟ್ರಿಪಲ್ ಕ್ರೋಶೆನ ಈ ಹಾಫ್ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ತೀನಿ ಫ್ರೆಂಡ್ಸ್. ಲೆಫ್ಟಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ರೈಟ್ ಸೈಡಲ್ಲಿ 9 ಹಾಕ್ಕೊಳ್ತೀನಿ. ಸೊ ಕೌಂಟಿಂಗ್ಸ್ ಯಾಕೆ ಚೇಂಜ್ ಮಾಡಿದೆ, 1 ಎಕ್ಸ್ಟ್ರಾ ಹಾಕಿದ್ದೀನಿ ಅಂದರೆ ಸೊ ಅದು ಬೀಡ್ ಏನಿದೆ ಕ್ರಾಸ್ ಬಂದುಬಿಡುತ್ತೆ ನಮಗೆ. ಸೊ ನಮಗೆ ಬೀಡ್ ಬೇಡ, ಸ್ಕಿಪ್ ಮಾಡೋಣ ಅಂದರೆ ಬೇಕಂದರೆ 1 ಕಡಿಮೆ ಜಾಸ್ತಿ ಹಾಕ್ಕೋಬೋದು. ಸೊ ಇಲ್ಲಿ ಬೀಡ್ ಹಾಕಿದ್ದೀವಲ್ಲ ಅದು ಲೆಫ್ಟಿಗೆ ಹೊಟ್ಟೋಗ್ಬಿಡುತ್ತೆ. ಸೊ ಸ್ವಲ್ಪ ಸ್ಲ್ಯಾಂಟಾಗಿ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ 9 ಹಾಕಿದ್ದೀನಿ. ರೈಟ್ ಸೈಡಲ್ಲಿ ನೀವು ಬೀಡ್ ಹಾಕೋಂಗಿದ್ರೆ ಕೌಂಟಿಂಗ್ಸ್ ಇದೇ ಥರ ಹಾಕ್ಕೊಳ್ಳಿ, ಇಲ್ಲ ಸೆಂಟರಿಗೆ ಬರೋದಿಲ್ಲ ಬೀಡು. ಇಲ್ಲಿ 9 ಹಾಕ್ಕೋಬೇಕು ಫ್ರೆಂಡ್ಸ್, 8 ಅಲ್ಲ 9. ನಾವು ಲೆಫ್ಟು ಕೆಳಗಡೆಯಿಂದ ಮೇಲೆಗೆ ಬಂದಾಗ 8 ಹಾಕಿದ್ದೀನಿ. ಸೊ ಇಲ್ಲಿ 9 ಹಾಕಿದ್ದೀನಿ. ಸೊ ನಮಗೆ ಬೀಡು ಸೆಂಟರಿಗೆ ಬರಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ 9 ಹಾಕ್ಕೋತೀನಿ. ಯಾಕಂದರೆ ನಾವು ಇವಾಗ ಲಾಕ್ ಮಾಡ್ತೀವಲ್ವ, ಇದು ಓವಲ್ ಶೇಪ್ 9 ಹಾಕಿದ್ಮೇಲೆ ಲಾಕ್ ಮಾಡ್ತೀವಲ್ಲ, ಆ ಲಾಕಿಗೆ 1 ಎಕ್ಸ್ಟ್ರಾ ಬೇಕಾಗುತ್ತೆ, ಅದಕ್ಕೆ 1 ಎಕ್ಸ್ಟ್ರಾ ಹಾಕಿದ್ದೀನಿ. 9 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಹೀಗೆ ಕಾಣುತ್ತೆ ನಮಗೆ. ಇವಾಗ ಫ್ರೆಂಡ್ಸ್ ನಾವು ಸೀರೆ ಟ್ವಿಸ್ಟ್ ಆಗಿಬಿಟ್ಟಿರುತ್ತಲ್ವ, ಇವಾಗ ಕರೆಕ್ಟ್ ಮಾಡ್ಕೊಬಿಡ್ಬೇಕು. ಸೊ ಈ ಟೈಮಲ್ಲಿ ನಾವು ಸೀರೆನ ಕರೆಕ್ಟ್ ಮಾಡ್ಕೊಬಿಡ್ಬೇಕು. ಸೊ ಸೆಕೆಂಡ್ ನಾನು ಓವಲ್ ಹಾಕಿದಾಗ ನಿಮಗೆ ತೋರಿಸ್ತೀನಿ. ಈ 5 ಚೈನ್ ಏನಿದೆ ನೋಡಿ, ಲಾಕ್ ಮಾಡೋದು, ಇದು ಆದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 5 ಚೈನ್ಗೆ ನೋಡಿ, ಇದು 8 ಹಾಫ್ ಡಬಲ್ ಕ್ರೋಶೆ 9 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಓವಲ್ ಬಂದಿದೆ. ಸೊ ಓವಲ್ ಬಂದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡಿದ್ದೀನಿ. 1 ಟೈಮ್ ದಾರ ಸುತ್ತಕೊಂಡು ಸೊ ಈ 5 ಚೈನ್ ಏನಿದೆ ಫ್ರೆಂಡ್ಸ್, ಇದು ಓವಲ್ ಕೆಳಗಡೆ 5 ಚೈನ್ ಇದೆಯಲ್ಲ ಲೆಫ್ಟಲ್ಲಿ, ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. ನಮಗೇನಿದು ಓವಲ್ ಡಿಸೈನ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಮತ್ತೆ ಡಬಲ್ ಕ್ರೋಶೆನೇ ಹಾಕೋತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ಲಾಕ್ ಮಾಡೋದು ಇದೇ ಥರ 5 ಚೈನ್ ಕೆಳಗಡೆ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ.
ಸೊ ಈ ರೀತಿ ಇದು ಲಾಕ್ ಆಗುತ್ತೆ, ಈ ರೀತಿ ಇದು ಲಾಕ್ ಆಗುತ್ತೆ. ಮತ್ತು ನಾವು ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದರಲ್ಲಿ ಟ್ರಿಪಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮ್ಗೆ ಒನ್ ಟೈಮ್ ಹಾಕಿದ್ರೆ ನಿಮಗೆ ತುಂಬ ಈಸಿಯಾಗಿ ಆಗುತ್ತೆ ಅಂತ. ಕಷ್ಟ ಇಲ್ಲ ಡಿಸೈನ್, ಆ್ಯಕ್ಚುಲಿ ಅಷ್ಟು ಕಷ್ಟ ಇಲ್ಲ. ಈ ರೀತಿ ಬರಬೇಕು, ಕೆಳಗಡೆ ಆರ್ಚ್ ಬರಬೇಕು, ಮೇಲೆ ಓವಲ್ ಟೈಪ್ ಬರಬೇಕು. ಸೊ ಟಿಯರ್ ಡ್ರಾಪ್ ಏನಂತೀವಿ, ಟಿಯರ್ ಡ್ರಾಪ್ ಡಿಸೈನ್ ಶೇಪ್ ಅಂತ, ಆ ಥರ ನಮಗೆ ಬರಬೇಕು. ಸೊ ಇಲ್ಲಿ ಮತ್ತೆ 5 ಕಂಬಗಳನ್ನ ಹಾಕ್ಕೊಳ್ಳೋಣ. 5 ನಾರ್ಮಲ್ ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಒಂದು ಆರ್ಚ್ ಆಗಿದ ತಕ್ಷಣ ಅದು ಕಂಟಿನ್ಯೂ ಆದಂಗೆ ನಮಗೆ ಕಾಣಿಸುತ್ತೆ ನೋಡಿ, ಅಲ್ಲಿಂದ ಕಂಟಿನ್ಯೂ ಆಗಿರೋ ಥರ ಕಾಣಿಸುತ್ತೆ. ಸೊ 5 ಕಂಬ ಆದ ತಕ್ಷಣ ಮತ್ತೆ 3 ಚೈನ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟ್ ಎಲ್ಲಾಗಿರುತ್ತೆ ಅಲ್ಲಿ ನೀಡಲ್ಗೆ 2 ದಾರ ಸೇರಿ ಪಿಕಾಟ್ ಮಾಡ್ಕೊಬಿಡ್ಬೇಕು. ಮತ್ತು 5 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನೋಡಿ. ಮತ್ತೆ 5 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಿದ್ದೀನಿ. ಪಿಕಾಟ್ ಆಗಿದ ತಕ್ಷಣ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 5 ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ಕಂಬ ಟ್ರಿಪಲ್ ಕ್ರೋಶೆಗೆ ವರ್ಕ್ ಮಾಡಬೇಕು. 2 ಮಧ್ಯ ಸೆಂಟರಲ್ಲಿ ನೀಡಲ್ನ ಹಾಕ್ತೀನಿ. ಸೊ ಲೆಫ್ಟ್ ಕಂಬದ ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ಪಾಸ್ ಮಾಡಿಕೊಂಡು ಅಲ್ಲೇನು ನಾನು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಇಟ್ಕೊಂಡಿದ್ದೀನಿ ಅದನ್ನು ಎಳ್ಕೊಳ್ಳೋಣ. ಸೊ ಎಳ್ಕೊಂಡು ಈ 3 ದಾರ ಸೇರಿ ಒಂದು ಮಾಡ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ಡೀಟೇಲಾಗಿ ತೋರಿಸಿದ್ದೀನಿ ನಾನು, ನಿಮಗೆ ಅರ್ಥ ಆಗಲಿ ಈಸಿ ಆಗಲಿ ಅಂದ್ಬಿಟ್ಟು. ಸೊ ನೋಡಿ ಅದು ಲೆಫ್ಟಲ್ಲಿರೋ ಡಿಸೈನ್ನ ನಾನು ಪ್ರೆಸ್ ಮಾಡಿಕೊಂಡೆ, ಯಾಕಂದರೆ ನಮಗೆ ಕಂಬ ಒಂದು ಕಾಣಿಸಿದ್ರೆ ನಾವು ಕಂಫರ್ಟಬಲಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಅದೆಲ್ಲ ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅದು ಹಾಗೆ ಬಿಟ್ಟರೆ, ಅದಕ್ಕೋಸ್ಕರ ಅದೆಲ್ಲ ಪ್ರೆಸ್ ಮಾಡಿಟ್ಕೊಂಡು ಈ ಥರ 8 ಹಾಫ್ ಡಬಲ್ ಕ್ರೋಶೆ ಫಿಲ್ ಮಾಡಿದೆ. 8 ಹಾಫ್ ಡಬಲ್ ಕ್ರೋಶೆ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ, ಚಿಕ್ಕ ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೇಕಂದರೆ ಮೀಡಿಯಮ್ ಸೈಜು ಹಾಕೋಬೋದು ಫ್ರೆಂಡ್ಸ್, ಹೈಲೈಟಾಗಿ ಕಾಣಿಸುತ್ತೆ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಚಿಕ್ಕದು ಹಾಕ್ತಾಯಿದ್ದೀನಿ. ಚಿಕ್ಕದ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಡಿಸೈನ್ನ ಸ್ವಲ್ಪ ನನಗೆ ಯಾವ ರೀತಿ ನಾನು ಈ ಲೆಫ್ಟ್ ಕಂಬಗೆ ಮತ್ತು ರೈಟ್ ಸೈಡಲ್ಲಿರೋ ಕಂಬಗೆ ವರ್ಕ್ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಮಾತ್ರ ನಮಗೆ ನಿಮ್ಗೆ ಕಂಫರ್ಟಬಲ್ ಆಗಂಗೆ ಸೀರೆನ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ ಡಿಸೈನ್ನ. ಸೊ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಈ ಕಂಬ ಏನಿದೆ ಮತ್ತು ಸೆಂಟ್ರಲ್ಲಿ ನೀಡಲ್ನ ಹಾಕಿ ಕಂಬದ ಕೆಳಗಡೆಯಿಂದ ಹೋಗ್ಬೇಕು. ಆ್ಯಕ್ಚುಲಿ ಕಂಬದ ಕೆಳಗಡೆಯಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದ ಕೆಳಗಡೆ ನೀಡಲ್ ಹಾಕಿ ಮೇಲಕ್ಕೆ ಬಂದು ಥ್ರೆಡ್ನ ತೊಗೊಂಡು ಬಂದು ಈ 3 ದಾರ ಸೇರಿ ಒಂದು ಮಾಡ್ಕೋಬೇಕು. ತುಂಬ ದೂರ ಮಾಡಬಾರ್ದು ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಸೇಮ್ ಸೈಜಲ್ಲಿರಬೇಕು ಹಾಫ್ ಡಬಲ್ ಕ್ರೋಶೆ, ನಮ್ಗೆ ಆವಾಗಲೇ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಈ ರೀತಿ ಬಲ್ಗಡೆ ಇರೋವಂಥ ನಮಗೆ ಟ್ರಿಪಲ್ ಕ್ರೋಶೆಗೂ ನಾನು 9 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 9 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಇದು 2 ಸ್ಟೆಪ್ 3 ಸ್ಟೆಪ್ ಈ ಥರ ರಿಲೇಟೆಡ್ ಡಿಸೈನು 3 ಸ್ಟೆಪ್ ಎಷ್ಟೊಂದು ಸ್ಟೆಪ್ಗಳೆಲ್ಲ ಹಾಕಿಬಿಟ್ಟು ನಾವು ಮಾಡ್ತಾಯಿದ್ವಿ. ಈ ಥರ ಟ್ವಿಸ್ಟ್ ಆಗಿರೋ ಡಿಸೈನ್ಸ್ನ ಇದು 2 ಸ್ಟೆಪ್ಪಲ್ಲೇ ಸ್ವಲ್ಪ ಈ ಥರ ರೊಟೇಟ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಹೋಗೋದು. ಇದು ನೋಡಿ ಈ ಥರ ಇರುತ್ತಲ್ಲ ಡಿಸೈನು ಹಾಕಿದ್ದೀವಿ ಅಲ್ವಾ, ಇವಾಗ ಸೀರೆನ ಸರಿ ಮಾಡ್ಕೊಬಿಡ್ಬೇಕು. ಲಾಕ್ ಮಾಡೋ ಮುಂಚೆನೇ ನಾನು ಸೀರೆನ ಸರಿ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಸರಿ ಮಾಡೋದು ತೋರಿಸಿಲ್ಲ ಫ್ರೆಂಡ್ಸ್. ಈ ಥರ ಸೀರೆನ ಸರಿ ಮಾಡಿಕೊಂಡು ನಾವಿವಾಗ ಆರ್ಚ್ ಹಾಕ್ಕೊಳ್ಳೋದು. ಸೊ ನಮಗೆ ಸೀರೆ ಎಲ್ಲ ಟ್ವಿಸ್ಟ್ ಆಗಿರುತ್ತಲ್ಲ, ಪ್ರತಿ ಸತಿನೂ ಅಷ್ಟೇ ಓವಲ್ ಕಂಪ್ಲೀಟ್ ಆದ ತಕ್ಷಣ ನೀವು ಈಗ ಲಾಕ್ ಮಾಡೋ ಮುಂಚೆನೇ ಸೀರೆನ ಜಸ್ಟ್ ಒಂದು ರೌಂಡ್ ಮಾಡಿದ್ರೆ ಅದು ಸರಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೀಡಲ್ಲಿ ಇಟ್ಕೊಂಡೇ ನೀವು ಟ್ವಿಸ್ಟ್ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡೋದು. ಇದನ್ನು 5 ಚೈನ್ಗೆ ನಾನು ಟಿಯರ್ ಡ್ರಾಪ್ ಶೇಪ್ ಏನಿದೆ ಓವಲ್ ಶೇಪು ಅದ್ರ ಕೆಳಗಡೆ 5 ಚೈನ್ ಇರುತ್ತಲ್ವ ಲೆಫ್ಟಲ್ಲಿ, ಅಲ್ಲಿಗೆ ನಾನು ಡಬಲ್ ಕ್ರೋಶೆ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 5 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ 3 ಪಿಕಾಟ್ ಹಾಕ್ಕೊಂಡು 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಂಟಿನ್ಯೂ ಆಗುತ್ತೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಡಿಸೈನ್. ಆ್ಯಕ್ಚುಲಿ ಆರ್ಚಿಂದ ಇದು ಕಂಟಿನ್ಯೂ ಆಗಿರೋ ಥರ ಈ ಥರ ಓವಲ್ ಸ್ವಿರಲ್ ಶೇಪ್ ಅಂತ ಏನು ಹೇಳ್ತೀವಿ, ಈ ಥರ ಸ್ವಿರಲ್ ಆ ಥರ ಹೋಗಿದೆ. ಸೊ ಡಿಸೈನ್ ಬಂದಿರೋದೇ ಆ ಥರ ಫ್ರೆಂಡ್ಸ್. ಅದಕ್ಕೆ ಡಬಲ್ ಕ್ರೋಶೆ ಕೂಡ ಲೆಂತಿ ಹಾಕೋಂಗಿಲ್ಲ ಇದರಲ್ಲಿ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಡಿಸೈನು. ಇದು ಆ್ಯಕ್ಚುಲಿ ನೋಡಿ ಈ ಥರ ಕಾಣಿಸುತ್ತೆ ಹಿಂದೆಗಡೆಯಿಂದ. ಸೊ ಅಪ್
ಟಿಪ್ ಏನಿದೆ ಅದು ಮೇಲೆ ಬರಲಿ ಅಂದ್ಬಿಟ್ಟೆ ನಾನು ಟ್ರಿಪಲ್ ಕ್ರೋಶನ ಒಂದು ಸ್ವಲ್ಪ ಸೀರೆ ಮೇಲೆ ಹಾಕಿ, ಇನ್ನೂ ಮೇಲೆಗಡೆನೂ ಹಾಕ್ಬೋದು. ಡಿಸೈನ್ ಸೀರೆ ಮೇಲೆ ಸ್ಟಾರ್ಟ್ ಆದಂಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಡಿಸೈನು. ಓವರಾಲ್ ವರ್ಕ್ ಅಂತೂ ಎಷ್ಟು ಫೈನ್ ವರ್ಕ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಡಿಸೈನು. ಇದೇ ರೀತಿ ಕಂಟಿನ್ಯೂ ಮಾಡೋಣ. ಸೊ ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ನಿಮಗೆ ಡೈರೆಕ್ಟಾಗಿ ಅಂತೂ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಇದು ವಿತೌಟ್ ಕುಚ್ಚು, ಜಸ್ಟ್ ಬಾರ್ಡರ್ ಈ ಥರ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಹಾಗೆ ಕೂಡ ಬಿಡ್ಬೋದು, ಇಲ್ಲಾಂದರೆ ನಮಗೇನು ಓವಲ್ ಶೇಪ್ ಇದೆ ಅಲ್ಲಿ ಪುಟ್ಟು ಕುಚ್ಚು ಫ್ರೆಂಡ್ಸ್, ಒಂದು 87 ದಾರ ಸುತ್ತಕೊಂಡು ತುಂಬ ಶಾರ್ಟಾಗೆ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಸೊ ಅಷ್ಟೇ ಇಡಿಸೋದು, ಅಷ್ಟು ಕೂಡ ಮಾಡ್ಬೋದು. ನಿಮಗೆ ಇನ್ನು ಇದು ತುಂಬ ಹತ್ತಿರ ಆಯಿತು ಅಂದರೆ ನಾನು 5 ಚೈನ್ ಹಾಕಿದ್ದೀನಲ್ಲ, ಅಲ್ಲಿ 6 ಚೈನ್ ಹಾಕ್ಕೊಂಡು ಕಂಬಗಳನ್ನ ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ಗ್ಯಾಪ್ನ ತೊಗೋಬೋದು. ಸೊ ನಾನು ಹೇಳ್ದೆಲ್ಲ ಬೇಸ್ ಎಷ್ಟು ಗ್ಯಾಪ್ ಕಾಣಿಸ್ತಿತ್ತು, ಇವಾಗ ಅಷ್ಟು ಗ್ಯಾಪ್ ಕಾಣಿಸಲ್ಲ. ಹಿಂದೆಯಿಂದ ಮುಂದೆಯಿಂದ ಫೈನಲಾಗಿ ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ. ಸೊ ನಿಮಗೂ ಇಷ್ಟ ಆಗ್ಬೋದು, ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಒಂದು ಸತಿ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಲಿ ಅಂತ ಡೀಟೇಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಸ್ವಲ್ಪ ಪ್ರೈಸೇ ಇರುತ್ತೆ, ವರ್ಕ್ ಜಾಸ್ತಿ ಇದೆ ಆ್ಯಕ್ಚುಲಿ. ಸೊ ಪ್ಲೇಸಸ್ಸು ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸೈಡ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.